ಹಲೋ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಮೈ ನ್ಯೂ ವ್ಲಾಗ್. ಅಂದರೆ ಇವತ್ತು ಊರಲ್ಲಿದ್ದೀವಿ, ಜಾತ್ರೆ ಇತ್ತು ಅಂತ. ಬರೋದು ತೋರಿಸ್ಲಿಲ್ಲ, ಏನಕ್ಕಂದರೆ ನಮ್ಮಮ್ಮ ಲೇಟಾಗಿ ಬಂದರು. ನಾನು ಬೇಗ ಹೋದೆ ಊರಿಗೆ, ಫೋನಲ್ಲಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ಊರಿಗೆ ಮೊನ್ನೆನೇ ಬಂದ್ವಿ. ಕಾಫಿ ಕೊಟ್ಟಾರೆ, ಕಾಫಿ ಕುಡಿತಿದ್ದೀವಿ. ನೋಡಿ ಗಾಯ್ಸ್, ಇದು ನಮ್ಮ ಊರು. ಇಲ್ಲಿ ಇದು ನಮ್ಮ ಮನೆ, ಅಂದರೆ ನಮ್ಮ ದೊಡ್ಡಮ್ಮ ಅವ್ರದ್ದು ಊರು. ನೋಡಿ ಗಾಯ್ಸ್, ನಮ್ಮ ದೊಡ್ಡಪ್ಪ ಇಲ್ಲೇ ಬರ್ತಾವ್ರೆ. ನೋಡಿ ಗಾಯ್ಸ್, ಇಲ್ಲಿ ಒಂದು ತೋರಿಸ್ತೀನಿ. ಆ ಹಸು ನಿಂತೈತಲ್ಲ, ಆ ಹಸು ನಿಂತಿರೋದ್ರಿಂದ ಹಿಡಿದು ಅಲ್ಲಿಂದ ಅಲ್ಲಿಂದ ಅಲ್ಲಿ ತನಕ ಅಲ್ಲಿ ಕಲ್ಲೆಲ್ಲ ನೋಡಿ, ಅಲ್ಲಿ ಕಲ್ಲು ಫುಲ್ಲು, ಇದು ಫುಲ್ಲು ನಮ್ಮ ದೊಡ್ಡಪ್ಪ ಅವ್ರದ್ದೆ. ಫುಲ್ಲು ಸುತ್ತ ಇದೆ. ಅಲ್ಲೊಂದು ಮನೆ ಕಾಣಿಸ್ತೈತಲ್ಲ, ಆ ಮನೆಯಿಂದ ಅಲ್ಲಿಂದ ಹಿಡಿದು ಇಲ್ಲಿ ಲಾಸ್ಟ್ ತನಕ ಫುಲ್ಲು ನಮ್ಮ ದೊಡ್ಡಪ್ಪ ಅವ್ರದ್ದೆ. ಫುಲ್ಲು ಎಲ್ಲ ನಮ್ಮ ದೊಡ್ಡಪ್ಪ ಅವ್ರದ್ದು. ಆಮೇಲೆ ಅವರು ಹಸು ಕೂಡ ನೋಡಿ, ಇಲ್ಲೊಂದು 4 ಇದ್ದಾವೆ. ಆಮೇಲೆ ಟ್ರ್ಯಾಕ್ಟರಲ್ಲೂ ಸ್ವಲ್ಪ ಕೆಲಸಗಳು ಮಾಡ್ತಾರೆ. ಇಲ್ಲೂ ಮುಂದೆಗಡೆನೂ ಒಂದು ಸ್ವಲ್ಪ 4 ಇದ್ದಾವೆ. ಮುಂದ್ಗಡೆ ಸ್ವಲ್ಪ 4 ಇದ್ದಾವೆ. ಇದು ಸ್ವಲ್ಪ ಸ್ಟೋರೇಜ್ ರೂಮ್ ಥರ. ಇದು ದನಿ ಮನೆ, ಅಂದರೆ ಹಾಲು ಕರೀತಾರಲ್ವ ಆ ಜಾಗ. ಹಾಲು ಕರೆದ್ಬಿಟ್ಟು ಅಲ್ಲೇ ಹೋಗೋರೆ. ಬೆಳಗ್ಗೆ 6 o'clock ಬೆಳಗ್ಗೆ 6 o'clock ಹಾಲಾಗಿ ಬಂದುಬಿಡ್ತಾರೆ. ನಾನು ಅಷ್ಟೊತ್ತಿಗೆ ನಿನ್ನೆ ರಾತ್ರಿ ಜಾತ್ರೆಲೇನೋ ಇತ್ತು ಅಂತ 1:30ಗೆ ಬಂದ್ವಿ ರಾತ್ರಿ. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದಿಲ್ಲ. ನೋಡಿ ಗಾಯ್ಸ್, ಇಲ್ಲಿ ನಿಂತವಳೆ. ಇಲ್ಲಿ ನೋಡ್ರಿ ನಮ್ಮಂತಕ್ಕೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವ್ರನ್ನೇನು ಯಾವಾಗಲೂ ನೋಡಿರ್ತೀರ, ನನ್ನ ಬ್ಲಾಗಲ್ಲಿ 50 ಸತಿ ಬಂದಿರ್ತಾರೆ. ನೋಡಿ ಗಾಯ್ಸ್, ನಮ್ಮಣ್ಣ ಯೋಗಿ ತುಂಗೆ ಗಿಂಟದೊದ್ದು ಮಾಡ್ತವ್ರೆ, ಕೀಟ್ಲೆ. ಅವ್ರು ನಮ್ಮ ಅತ್ತಿಗೆ. ನೋಡಿ ಗಾಯ್ಸ್, ಗಾಯ್ಸ್ ಅವಳಿಗೆ ವಿಡಿಯೋದಲ್ಲಿ ತೋರಿಸ್ತಿದ್ರೆ ಕೀಟ್ಲೆ ಅಂತ ಇರಿ, ತಿಗ್ಲು ಅಂದ್ಕೊಂಡು ಬಂದು. ನೋಡಿ ಗಾಯ್ಸ್, ನಮ್ಮಮ್ಮ ಇದು ಬಂದವ್ರು. ನೋಡಿ ಗಾಯ್ಸ್, ನಮ್ಮಮ್ಮ ಇದು ಬಂದವ್ರಿ. ನೋಡಿ ಗಾಯ್ಸ್, ನಮ್ಮ ದೊಡ್ಡಪ್ಪ ಅವ್ರದ್ದೇ ಟ್ರ್ಯಾಕ್ಟರು. ಇಲ್ಲಿ ಮನೆ ಒಳಗಡೆ ಬಂದರೆ ಇಲ್ಲಿ ರೇಷನ್ ಅಂದರೆ ಅವರೇ ಬೆಳೆಯೋದನ್ನೆಲ್ಲ ಇಟ್ಟವ್ರೆ. ಇಲ್ಲಿ ನೋಡಿ ಗಾಯ್ಸ್, ಹೋಗಿತಾ ದೊಡ್ಡ ಮಾಡಲ್ ಥರ ಮಕ್ಕ ಮುಚ್ಕೊಂಡು ಬರ್ತಾಳೆ. ಯೂಟ್ಯೂಬಲ್ಲಿ ಬರಲ್ಲ ಅಂತ ವೀಡಿಯೋದಲ್ಲಿ. ಗಾಯ್ಸ್, ಹಿಂಗೆ ಒಳಗೆ ಬಂದರೆ ಇಲ್ಲಿ ಒಂದು ಮನೆ. ನೋಡಿ ಗಾಯ್ಸ್, ನಮ್ಮ ಅಜ್ಜಿಗೆ 100 years ಕ್ರಾಸ್ ಆಗೈತೆ, ಆದರೂ ಹೆಂಗೋರಿ. ಏನ್ರಿ ಅವ್ರಿಗೇನು ಕೇಳಿಸಲ್ಲ ಗೈಸ್. ನಮ್ಮ ದೊಡ್ಡಮ್ಮ ನೋಡಿ ಗೈಸ್, ಇದು ಮನೆ ಇದೆ. ಇದು ಹಿಂಗೆ ಒಳಗೆ ಬಂದರೆ ಇಲ್ಲೊಂದು ರೂಮ್ ಐತೆ. ಅದಾದಮೇಲೆ ಇಲ್ಲೇ ಅಡುಗೆ ಮನೆ. ಇದು ನೋಡಿ ಗೈಸ್, ಇದು ಚಿಮ್ನಿ ರೇರು. ಆಮೇಲೆ ಇಲ್ಲಿ ಬಾತ್ರೂಮ್ ಇರುತ್ತೆ, ಇಲ್ಲಿ ಇದಿರುತ್ತೆ, ಅಲ್ಲಿ ಇದಿರುತ್ತೆ. ಇಲ್ಲಿ ನೋಡಿ ಗೈಸ್, ಹೋಗಿತಾ ಕೂತೋಳೆ. ಇಲ್ಲಿ ಮೇಲ್ಗಡೆ ಅಟ್ಟ ಅಂತ ಇರುತ್ತೆ. ಇದು ಭಾರಿ ಮಸ್ತ್ ಗೈಸ್. ಇಲ್ಲಿ ಏನೋ ಔಷಧಿ ಹೊಡಿತಾರಲ್ವ ಅದಿಟ್ಟವ್ರೆ. ಇಲ್ಲಿ ಹಾಲಿನ ಕ್ಯಾನ್ಗಳು ಇದೇ ಜಾಸ್ತಿ ಇಲ್ಲಿ ಯೂಸ್ ಮಾಡೋದು. ಏನಕ್ಕಂದರೆ ಹಸು ತುಂಬ ಇದ್ದಾವೆ ಅಲ್ವಾ, ಒಂದಾದ್ಮೇಲೆ ಯೂಸ್ ಮಾಡ್ತಾರೆ. ಇವಾಗ ನೋಡಿ ಗೈಸ್, ಇಲ್ಲಿ ನಮ್ಮ ಅಣ್ಣ ಮಲ್ಕ್ತಾನೆ, ಪ್ರದ್ಯಣ್ಣ ಅಂತ ಊರಲ್ಲಿ. ಇದು ಓಪನ್ ಮಾಡಿದ್ರೆ ಫುಲ್ ಅಂದರೆ ಫುಲ್ ಬೆಳಕು. ಇಲ್ಲಿ ಚೇರೆಲ್ಲ ಇಟ್ಟವ್ರೆ, ಮಸ್ತ್ ಗೈಸ್ ಇದು. ಆಮೇಲೆ ಇಲ್ಲಿಂದ ಆಚೆ ಬಂದರೆ ಫುಲ್ ಮಸ್ತ್ ವ್ಯೂ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೋಡಿ ಗೈಸ್, ನಮ್ಮ ದೊಡ್ಡಪ್ಪ ಅವರು ಎಲ್ಲ ಕಡೆನೂ ಫುಲ್ಲು. ನೋಡಿ ಗೈಸ್, ಇದು ಬಾಳೆಹಣ್ಣು ಹಾಕೋರೆ. ಬಾಳೆಹಣ್ಣು ತೋಟ ಮಾಡೋರೆ. ಆಮೇಲೆ ಇಲ್ಲಿ ಇದು ಸೊಪ್ಪೆ ಹಾಕೋರೆ, ಅಂದರೆ ಹಸು ತಿನ್ನೋಕ್ಕೆ ಯೂಸ್ ಆಗುತ್ತಲ್ಲ ಅದು. ಆಮೇಲೆ ಇಲ್ಲೊಂದು ಸ್ವಲ್ಪ ಕಾಣಿಸ್ತೈತೆ ನೋಡಿ, ಇಲ್ಲಿ ಇದೆಲ್ಲ ನಮ್ಮ ದೊಡ್ಡಪ್ಪ ಅವ್ರದ್ದೇ ಗೈಸ್. ಆವಾಗಲೇ ತೋರಿಸಿದ್ನಲ್ಲ, ಇದು ಫುಲ್ಲು ಸುತ್ತ ನಮ್ಮ ದೊಡ್ಡಪ್ಪ ಅವ್ರದ್ದೇ.
ಇಲ್ಲಿಂದ ಫುಲ್ಲು ಆಯಿತಾ. ಇಲ್ಲಿ ಮೆಣಸಿನ್ಕಾಯಿ ಐತೆ ನೋಡಿ. ಇಲ್ಲಿ ಮೇಲ್ಗಡೆ ಮನೆ ಮೇಲ್ಗಡೆ ಬಂದು ತೋರಿಸ್ತೀನಿ, ಅದಕ್ಕೆ ಕಾಣಿಸ್ತಿಲ್ಲ. ಇದು ಫುಲ್ಲು ಮೆಣಸಿನ್ಕಾಯಿ ಇದು ಇಲ್ಲಿರೋದು. ಅಲ್ಲಿರೋದು ಇದು ಹೆಸ್ರು ಕಾಳಿಗೆ ಹಾಕ್ತಾರೆ. ಅಲ್ಲಿ ನಮ್ಮ ದೊಡ್ಡಪ್ಪವ್ರದ್ದು ಬದನೆಕಾಯಿ, ಆಮೇಲೆ ಬಾಳೆಹಣ್ಣು, ಟೊಮ್ಯಾಟೊ, ಆಮೇಲೆ ಮೆಣಸಿನ್ಕಾಯಿ, ಇನ್ನೂ ಏನೇನೋ ಬೆಳೀತಾರೆ ಗಾಯ್ಸ್. ಇದು ನೆನ್ನೆ ಮೆಣಸಿನ್ಕಾಯಿ ತೊಗೊಂಡು ಬಂದು ರೆಡ್ ಕಲರ್ನ ಸಪ್ರೇಟ್ ಮಾಡಿ ಅಲ್ಲಿಟ್ಟಿರೋದು. ಇಲ್ಲೂ ಕೂಡ ಬಾಳೆಹಣ್ಣು ಹಾಕೋರೆ. ಇಲ್ಲಿ ಮಾವಿನಕಾಯಿ, ಇಷ್ಟು ದೊಡ್ಡ ಮರ ಕಾಣಿಸ್ತೈತಲ್ಲ ಇಲ್ಲಿ ಮುಂದ್ಗಡೆ, ಇದು ಮಾವಿನಕಾಯಿದು. ಆಮೇಲೆ ಅಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿರೋದು ಹಲಸಿನಣ್ಣು ನೋಡಿ ಗೈಸ್. ನಮ್ಮ ಅಣ್ಣೇನೋ ಕೂಗ್ತಾ ಬರ್ತಾವ. ನಮ್ಮ ಅಣ್ಣನ ನೋಡಿ ಗೈಸ್, ದೊಡ್ಡಮ್ಮ ಆ ಅಣ್ಣಂಗೆ ಕೆಲಸ ಮಾಡೋಕೆ ಕೊಟ್ಟರೆ ನನಗೆ ಕಳ್ಸೈತಿ ಇವಾಗ ನೋಡಿ. ನಮ್ಮ ಅಣ್ಣಂಗೆ ಹೂ ಎತ್ಕೊಂಡು ಬರೋಕ್ಕೆ ಕೊಟ್ಟರೆ ನನಗೆ ಕಳ್ಸೈತಿ. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ ನೋಡಿ. ನಮ್ಮ ಅಣ್ಣಂಗೆ ಕೊಟ್ಟರೆ ನನಗೆ ಅಲ್ಲಿ ತಗೋಬರ್ತಾವೆ ಅಪ್ಪು ನೋಡಿ ಗೈಸ್. ಇಲ್ಲಿರೋ ತಗೊಂಡೋಗ್ಬೇಕು. ಚಪ್ಪಲಿ ಹಾಕೊಂಡಿದ್ದೆ ಅಂತ ಹೋಗಿ ಕಾಲು ತೊಳ್ಕೊಂಡು ಬಂದೆ, ಬರೀ ಕಾಲಲ್ಲಿ ಬಂದಿದ್ದೀನಿ. ಈಗ ಇಲ್ಲಿ ನಿಂತ್ಕೊಂಡು ಇವು ಕಿತ್ತು ತಗೊಂಡು ಬರಬೇಕು ನೋಡಿ ಗೈಸ್. ಇಲ್ಲಿ ಊರಲ್ಲಿ ಏನು ಹೊರಗಡೆ ತೊಗೊಂಬರೋ ಅವಶ್ಯಕತೆನೇ ಇಲ್ಲ. ಇಲ್ಲೂ ಕೊತ್ತಂಬರಿ ಏನು ಇದು ಐತೆ, ಕರಿಬೇವು, ಇಲ್ಲಿ ಮಾವಿನ ಹಣ್ಣು, ಇಲ್ಲಿ ಎಲೆ, ಅಲ್ಲಿ ಹಲಸಿನ ಹಣ್ಣು, ಇಲ್ಲಿ ಏನೋ ಬಾಳೆಹಣ್ಣು, ಆಮೇಲೆ ಇದು ಹಸು ಊಟ ನಮಗಲ್ಲ. ಅದಾದಮೇಲೆ ಇಲ್ಲಿದಾರಲ್ಲ ಇವರಿಗೆ ಮೆಣಸಿನ್ಕಾಯಿ, ಬದನೆಕಾಯಿ, ಟೊಮೆಟೊ, ಸೌತೆಕಾಯಿ, ಆಮೇಲೆ ಇನ್ನೇನು ಬೆಳೀತಾರೆ ಮೆಣಸಿನ್ಕಾಯಿ ಎಲ್ಲ ಇಲ್ಲೇ ಐತೆ, ಯೂಸೇ ಇಲ್ಲ. ಯೋಗಿತು ನೋಡಿ ಗೈಸ್, ಅವಾಗಿಂದ ವೀಡಿಯೋಗೆ ಬರ್ತಾನಿಲ್ಲ ದೊಡ್ಡ ಇವಳ ಥರ. ನೋಡಿ ಎಗ್ಗಿನ್ ಬಾ ತುದಿ ನೋಡ್ಕೊಂಡು ಬರ್ತಾಳೆ, ಎಗ್ಗಿಲ್ಲ ಅಂತ ಗೊತ್ತಾಗಿ. ಓಕೆ ಗೈಸ್, ಹೂವು ಕಿತ್ತಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಗೈಸ್, ಇಷ್ಟು ಹೂವು ಕಿತ್ಕೊಂಡೆ. ಇಲ್ಲೇ ಹಸು ಐತೆ, ಎತ್ತು. ಇದು ಜಾಸ್ತಿ ಆಯ್ತವೆ ಈ ಥರದ ಹಸುಗಳು. ಸ್ವಲ್ಪ ಮುಟ್ಟಣ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಲ್ಲ ಅಂದ್ರೆ ಸಾಕು. ಗೈಸ್, ಈ ಹಸುಗಳಲ್ಲಿ ಏನು ಭಾರಿ ಗೊತ್ತಾ, ಒಂದು ಇದು ಭುಜ ಆಯ್ತಾ, ನೋಡಿ ಗೈಸ್ ಹಿಂಗಾಗಿ ಬರ್ತದೆ. ಇಲ್ಲಿ ಒಂದು ಐತೆ, ನಂಗೆ ಇದೇ ಜಾಸ್ತಿ ಭಯ. ಮೀಟರ್ ಬೇಕು, ಮೀಟರ್ ಇಲ್ಲಿರೋದು ಇದೇನು ಮಾಡಲ್ಲ. ಸ್ವಲ್ಪ ಇದೊಂಥರ ಅವಾಗವಾಗ ಆಯೋದು, ಅದು ಯಾವಾಗ ಹೋದ್ರೂ ಆಗುತ್ತೆ ನೋಡಿ ಗೈಸ್. ನಮ್ಮ ದೊಡ್ಡಪ್ಪ ಇಲ್ಲಿದ್ದಾರೆ. ಯೋಗಿತ್ ಅಲ್ಲೇನೋ ಹೋಗೋಳೇನೋ ಸಾತ್ಸಕ್ಕೆ ಆ ಕಡೆ ಮೆಟ್ಟೋಗಿ ತೋರಿಸಿ ನೋಡಿ ಗೈಸ್. ಇವಾಗ ಐತೆ, ಇಲ್ಲಿಟ್ಟು ಬರ್ತೀನಿ. ಇವಾಗ ಚಪ್ಪಲಿ ಹಾಕೋಣ. ಯೋಗಿತ ಹತ್ರ ಸಿಗೋಣ. ಓಕೆ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಈಗ ನಮ್ಮ ದೊಡ್ಡಮ್ಮ ಇಲ್ಲವರೆ, ನಮ್ಮ ದೊಡ್ಡಪ್ಪ ಇಲ್ಲವರೆ, ಶೇವಿಂಗ್ ಮಾಡ್ಕೊತವ್ರೆ. ನಮ್ಮ ದೊಡ್ಡಮ್ಮ ಕಷ್ಟ ಗುಡಿಸ್ತವ್ರೆ. ಒಳಗೆ ಹೋಗೋಣ. ಇಲ್ಲೇ ಹೊರ್ಸೋರಿ. ನಮ್ಮ ಅಣ್ಣ ಇಲ್ಲೇ ಕೂತ್ಕೊಂಡು ಆ ಹಣ್ಣಿಗೆ ಹೇಳಿದ ಕೆಲಸ ನನಗೆ ಕೊಟ್ಕೊಟ್ಟು ಅಲ್ಲಿ ಇಟ್ಟಿನಲ್ಲ ಆಚೆಗಡೆ ಒಳಗಡೆನ ಮಾಡ್ತವ್ರೆ. ಓಕೆ ಗೈಸ್, ದೇವಸ್ಥಾನದಲ್ಲಿ ಸಿಗೋಣ. ಗೈಸ್, ನಮ್ಮದು ಅಲ್ಲಿ ಆ ಮನೆಯಿಂದ ಬಂದು ಏನಪ್ಪ ಜಾತ್ರೆ ಮುಗಿಸ್ಕೊಂಡು, ಅಂದರೆ ಕೆಂಡ ಥರ ಮಾಡಿರ್ತಾರೆ. ಅದ್ರ ಮೇಲೆ ನಡೆಯೋದು, ಅದ್ರ ಮೇಲೆ ದೇವರು ನಡೆಯೋದು, ದೇವ್ರನ್ನ ಹೊತ್ಕೊಂಡಿರ್ತಾರೆ, ಅವ್ರು ನಡೀತಾರೆ. ಅದೆಲ್ಲ ಆಯಿತು. ಅಂದರೆ ಇನ್ನೊಂದು ಮನೆಗೆ ಬಂದಿದ್ದೀವಿ. ಇಲ್ಲಿ 2 ಮನೆ ಐತೆ. ಒಂದು ಊರು ಒಳಗಡೆ, ಅಂದರೆ ಊರಿದೆಯಲ್ಲ, ಊರೊಳಗಡೆ ಇನ್ನೊಂದು ತೋಟದ ಮನೆ ಅಂತ. ಇಲ್ಲಿ ಒಳಗಡೆ ಎಲ್ಲರೂ ತೊಗೊಂಡು ಬಂದಿರೋ ತಿಂತವ್ರೆ. ಎಲ್ಲರೂ ನಾನು ಐಸ್ ಕ್ರೀಮ್, ಇಲ್ಲೊಂದು ಚಿಕ್ಕ ಹುಡುಗಿ ಐತೆ ಚಾರು ಅಂತ, ಅದು ಐಸ್ ಕ್ರೀಮ್ ತಿಂತೈತೆ. ಈ ಚಿಕ್ಕ ಹುಡುಗಿನೂ ಐಸ್ ಕ್ರೀಮ್ ತಿಂತೈತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಓಕೆ, ಐಸ್ ಕ್ರೀಮ್ ತಿಂದಾದ್ಮೇಲೆ ರಾತ್ರಿ ಆರ್ಕೆಸ್ಟ್ರಾ ಐತೆ, ಅಂದರೆ ಫುಲ್ಲು ಸಾಂಗ್ ಆಡೋದು, ಡ್ಯಾನ್ಸ್ ಆಡೋದೆಲ್ಲ ಇರುತ್ತೆ. ಆವಾಗ ಬರೋಣ. ಓಕೆ ಗೈಸ್, ಬಾಯ್.
ಸೊ ಹೇಗೈಸ್ ನಿನ್ನೆ ಆರ್ಕೆಸ್ಟ್ರಾ ತೋರ್ಸೋಕ್ಕಾಗಿಲ್ಲ. ಇವಾಗ ಹಾಕ್ತೀನಿ, ಇವಾಗ ಬ್ಲಾಗ್ ಎಂಡ್ ಮಾಡ್ತೀನಿ, ಆಮೇಲೆ ಲಾಸ್ಟಿಗೆ ವೀಡಿಯೋ ಹಾಕ್ತೀನಿ. ವೀಡಿಯೋ ನೋಡಿ ಆರ್ಕೆಸ್ಟ್ರಾ ಆ ಥರ ಮಾಡಿದ್ರು ಈ ಥರ ಮಾಡಿದ್ರು. ನಿನ್ನೆ ತೋರ್ಸೋಕ್ಕಾಗಿಲ್ಲ ಏನಕ್ಕಂದರೆ ಆರ್ಕೆಸ್ಟ್ರಾದಲ್ಲಿ ಫುಲ್ಲು ಡಿ ಜೆ ಸೌಂಡು ಏನು ಕೇಳಿಸ್ತಿರ್ಲಿಲ್ಲ, ನನಗೂ ಏನೂ ಕೇಳಿಸ್ತಿರ್ಲಿಲ್ಲ. ವೀಡಿಯೋ ಮಾಡೋಕೆ ಹೋದರೆ ಏನೂ ಕೇಳಿಸಲ್ಲ. ಅದಕ್ಕೆ ಸುಮ್ಮನೆ ಏನಕ್ಕೆ ಅಂತ ಬಿಟ್ಟೆ. ಆಮೇಲೆ ಮನೆಗೆ ಬರೋದು ರಾತ್ರಿ 4 o'clock ಆಯಿತು. 4 o'clock ತನಕ ಮಾಡಿದ್ರು, ಅದಕ್ಕೆ ಮಾಡೋಕ್ಕಾಗಲ್ಲ. ಇವಾಗ ನೋಡ್ಕೊಂಡು ಬನ್ನಿ, ಒಂದು ಸ್ವಲ್ಪ ಹಾಕ್ತೀನಿ. ಓಕೆ ಗೈಸ್, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.